ನೋಡಿ, ಮಂಜುನಾಥ್ ಅವ್ರದ್ದು ಇದು ಕಂಪ್ಲೀಟ್ ಭೂಮಿ. ಏನೇನ್ ಬೆಳೆದಿದ್ದೀರಿ ಸರ್ ಈ ಭೂಮಿಯಲ್ಲಿ? ಸರ್, ನಾವು ಆಲ್ಕರಿಗೂ ಒಂದು ಕ್ವಶನ್ ಹಾಕಿದ್ರಿ, ಏನೇನ್ ಬೆಳಿತಾ ಇದಾರೆ, ಏನೇನು ಬರ್ಡ್ ಭೂಮಿ ಅಂತ. ಅದಕ್ಕೆ ನಾವು ಉದಾಹರಣೆ ಕೊಟ್ಟು ಹೋಗ್ತೀನಿ. ಇದು ಇಂಬೆ ಮೇಳೆ. ಇದು ಇನ್ನು ಸಣ್ಣ ಗಿಡ, ಸಾವಿರಾರು ಕಾಯಿದೆ, ಹಣ್ಣಿದೆ. ಸರ್, ಇದು ಒಂದ್ ಸ್ವಲ್ಪ ಜೂಮ್ ಮಾಡಿ ತೋರಿಸಿ ಸರ್. ಇದು ಎಷ್ಟು ಹಣ್ಣುಗಳಿದೆ, ಏನಿದೆ ಅಂತ. ಒಂದು ಇಂಬೆ ಗಿಡ ಇದು ಎಷ್ಟು ಹಣ್ಣು ಆಗಿದೆ, ಎಷ್ಟು ಸಾವಿರ ಕಾಯಿ ಇದೆ. ಒಂದು ಇನ್ನು ಸಣ್ಣ, ಹೌದು, ಇದು ಸಣ್ಣ ಗಿಡ. ಇದು ಹಂಗೆ ತೋರ್ಸ ಹೋಗ್ತೀನಿ, ಬನ್ನಿ. ಮತ್ತೆ ಏನೇನ್ ಬೆಳೆದಿದ್ದೀರಿ ಸರ್ ಇಲ್ಲಿ? ನೇರ್ಲೆ ಹಣ್ಣಿನ ಗಿಡ ನೋಡಿ ಹೆಂಗಿದೆ. ನೇರ್ಲೆ ಹಣ್ಣು, ಬನ್ನಿ ಹಂಗೆ. ಕಬ್ಬೆಲ್ಲ ಇತ್ತಲ್ರಿ ಸರ್ ಇಲ್ಲಿ? ಓಕೆ, ಇದು ಫುಲ್ ಕಬ್ಬು ಬೆಳೆದಿದ್ದೀರಿ ಇಲ್ಲಿ. ಎಷ್ಟಿದೆ? ಒಂದ್ 2 3 4 ಪಪ್ಪಾಯಿ. ಕಬ್ಬು ಯಾವ ರೀತಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಬ್ಬು. ಬನ್ನಿ ಹಂಗೆ. ಇದೆಲ್ಲ ಗೊಬ್ಬರ ಎಲ್ಲ ನೀವೇ ಮಾಡ್ಕೊತೀರಲ್ಲ? ಇದು ನಾವು ಗೊಬ್ಬರ, ಪ್ಯೂರ್ ಗೊಬ್ಬರ ಆಗಿ ಬೆಳೆಸೋದು. ಆರ್ಗ್ಯಾನಿಕ್ ಅಂದ್ರೆ ಒಂದು ಯಾವುದೇ ತರ ಸಾವಯವ ಕೃಷಿ. ನಾವು ಬೇರೆ ಗೊಬ್ಬರ ಹಾಕೋದು ಇನ್ನೇನು ಯೂಸ್ ಮಾಡೋದಕ್ಕೆ. ಒಂದು ಗೊಬ್ಬರ ಮೇವು ಬರುತ್ತಲ್ಲ. ಎಷ್ಟು ದಿನ ಆಯ್ತು ಸರ್ ಹಾಕಿ ಇದನ್ನ? ಸರ್, ಇದು ಹಾಕಿ ಒಂದು 5 ತಿಂಗಳು ಆಗಿದೆ. 5 ತಿಂಗಳಿಂದ 6 ತಿಂಗಳು ಆಗಿದೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಏನೇನು ನಂದು ಸಣ್ಣ ಒಂದು ಚಿಕ್ಕ ಜಾಗ, 15 ಕುಂಟೆ. 15 ಕುಂಟೆಯಲ್ಲಿ ಏನೇನ್ ಬೇಕು ಎಲ್ಲ. ದ್ರಾಕ್ಷಿ ನೋಡಿ ಸರ್. ದ್ರಾಕ್ಷಿ ಗಿಡ ನೋಡಿ. ಎಲೆ ಎಂಬು ಬೆಳೆದಿದ್ದೀನಿ ಸರ್. ಯಾಲಕ್ಕಿ ಇಲ್ಲ, ಇದು ಯಾಲಕ್ಕಿ. ಇದು ಯಾಲಕ್ಕಿ ಗಿಡನೂ ಬೆಳೆದಿದ್ದೀನಿ ನೋಡಿ. ಇನ್ನು ಎಷ್ಟು ಟೈಮ್ ಬೇಕು ಸರ್? ಸರ್, ಇನ್ನ ಬರ್ಬೇಕು, ಇನ್ನ ಕಾಯಿ ಬಿಟ್ಟಿಲ್ಲ, ಬರುತ್ತೆ. ಆಯ್ತಾ? ವಾಟರ್ ಆಪಲ್ ಮೇಲಿದೆ ನೋಡಿ. ಇದು ವಾಟರ್ ಆಪಲ್ ಗೊತ್ತಾ? ನೋಡಿದೀರಾ? ಇದು ವಾಟರ್ ಆಪಲ್ ಅಂತ ಬರುತ್ತೆ ಹಣ್ಣು. ವಾಟರ್ ಆಪಲ್. ಇದು ಇನ್ನು ಕಾಯಿ ಇದೆಯಲ್ಲ? ಇನ್ನ ಕಾಯಿ ಇದೆ. ಅದು ಮರ ತುಂಬಾ ಹಣ್ಣು ಬಿಡುತ್ತೆ. ಇದು ಅಷ್ಟು ಜಾಸ್ತಿ ಬಿಡುತ್ತೆ ವಾಟರ್ ಆಪಲ್. ಸೀತಾಫಲ. ಸೀತಾಫಲ ಬಿಟ್ಟಿದೆ. ಸೀತಾಫಲ ಆಯ್ತಾ? ಇದೆಲ್ಲ ಫುಲ್ ನೀವು ಗಾರ್ಡನ್ ಏರಿಯಾ, ತೋಟಗಾರಿಕೆ. ಆಮೇಲೆ ಡ್ರ್ಯಾಗನ್ ನೋಡಿರ್ಬೋದಲ್ಲ. ಡ್ರ್ಯಾಗನ್ ಮೊನ್ನೆ ಹಣ್ಬಿಟ್ಟಿತ್ತು, ತಿನ್ಕೊಂಡ್ವಿ. ಇದು ಡ್ರ್ಯಾಗನ್ ಆಯ್ತಾ? ಎಲ್ಲಿಂದ ತರಿಸಿದ್ರಿ ಇದೆಲ್ಲ? ಸರ್, ಇದು ಆನ್ಲೈನ್ ಅಲ್ಲಿ ಬುಕ್ ಮಾಡಿದೆ. ಸೊಸಿ ತಂದು ಹಾಕಿ ಬೆಳೆಸಿರೋದು. ಆಮೇಲೆ ಇದು ಕೃಷಿ ಹೊಂಡ ಮಾಡಿದೀನಿ. ಕೃಷಿ ಹೊಂಡ ಮಾಡಿ ಇಲ್ಲಿ ಬೋಟ್ ಇದೆ ಅಂತ ಹೇಳಿದ್ರಲ್ಲ, ಕೃಷಿ ಹೊಂಡ ಮಾಡಿದೀನಿ. ಹೆಂಗ್ ಮಾಡಿದ್ರಿ ಸರ್ ಬೋಟ್? ಸರ್, ಅಡೆ ಒಂದು ಪೈಂಟ್ ಡಬ್ಬದಲ್ಲಿ ಮಾಡಿದೀನಿ. ರೌಂಡ್ ಹೋಗಿ ತೋರ್ಸ್ಲಾ ನಿಮ್ಗೆ? ಹೋಗಿ ತೋರಿಸ್ತೀನಿ. ಒಬ್ರು ಹೋಗ್ಬೋದು ಅಷ್ಟೇ ಅಲ್ಲ? ಇಬ್ರು ಹೋಗಕ್ ಆಗಲ್ಲ ಅನ್ಸುತ್ತೆ ಇದ್ರಲ್ಲಿ. ಹೋಗ್ಬೋದಾಗಿತ್ತು, ನೆಂದ್ಬಿಟ್ಟು ಇದು ಹೋಗ್ಬಿಟ್ಟಿದೆ. ಇದು ಬೆಂಗಳೂರಿಂದ ನಮ್ಮ ಹುಡುಗರುಗಳು ಬರ್ತಾರೆ. ಒಳಗಡೆ ಇದೆ ಸರ್. ಇದು ಡೀಪ್ ಇದೆಯಾ? ಡೀಪ್ ಒಂದು 5-6 ಅಡಿ ಇದೆ ಸರ್. 5-6 ಅಡಿ ಇದೆ. ತೋರಿಸ್ತೀನಿ ನೋಡಿ. ಇದು ಬಟ್ ಏನಕ್ಕೆ ಮಾಡಿದೀವಿ ಅಂದ್ರೆ, ನಮ್ಮ ನಮ್ಮ ತಮ್ಮದಿರ್ ಮಕ್ಕಳೆಲ್ಲ ಬರ್ತಾರೆ, ಅವ್ರ ಆಡಕ್ಕೋಸ್ಕರ ಮಾಡಿದೀನಿ. ಒಂಥರ ಚಂದ ಇಲ್ಲಿದೆ. ಒಂದು ಪ್ರಕೃತಿ ಇದ್ರಲ್ಲಿ ಆಡಕ್ ಬಲ್ ಚಂದ ಇದೆ ಸರ್. ಒಳಗಿದೆ, ಮೇಲೆ ಕಾಣಲ್ಲ ಇವಾಗ. ಮೀನು ಎಲ್ಲಾ ಜಾತಿ ಮೀನು ಬಿಟ್ಟಿದೀನಿ. ನಿಮ್ಗೆ ತೋರಿಸ್ತೀನಿ ಒಂದು ರೌಂಡ್ ಹೋಗಿ ಇವಾಗ. ವೀಕ್ಷಕರೇ ನೋಡಿ, ಅಂದ್ರೆ ವಾಯು ವಿಹಾರ ಮಾಡೋದಕ್ಕೆ ಒಂದು ಅದ್ಭುತವಾದಂತಹ ಜಾಗ ಇದು. ಈಗ ಬೋಟ್ ಮಾಡ್ಕೊಂಡಿದ್ದಾರೆ. ಫುಲ್ ಪೇಂಟ್ ಡಬ್ಬಗಳದು, ಖಾಲಿ ಪೇಂಟ್ ಡಬ್ಬ. ಆ ಡಬ್ಬಗಳನ್ನ ಇಟ್ಕೊಂಡು ಹೀಗೆ ಬೋಟ್ ಮಾಡ್ಕೊಂಡಿದ್ದಾರೆ. ಒಂಥರ ಮಕ್ಳಿಗೆಲ್ಲ ಆಟ ಆಡೋದಕ್ಕೆ ತುಂಬಾ ಚಂದ ಇರುತ್ತೆ. ನಾವೆಲ್ಲ ನೋಡಿ, ನಗರ ಪ್ರದೇಶಗಳಲ್ಲಿ ವಾಸ ಮಾಡುವಂತಹ ಜನ ಅಲ್ಲೆಲ್ಲೋ ಪಾರ್ಕ್ಗಳಿಗೆ ಹೋಗಿ ಒಂದು ಅಮೌಂಟ್ ಕೊಟ್ಟು ಅಲ್ಲೆಲ್ಲೋ ಬೋಟಲ್ಲಿ ಎಂಜಾಯ್ ಮಾಡೋದು, ಖುಷಿ ಪಡೋದು. ನಾವು ವೀಕೆಂಡ್ ಅಲ್ಲಿ ಖುಷಿ ಪಡ್ತೀವಿ, ಆದ್ರೆ ನಮ್ಮ ರೈತರು ತಮ್ಮ ಪ್ರತಿ ಹೆಜ್ಜೆಯಲ್ಲೂ, ದಿನದ ಪ್ರತಿ ಕ್ಷಣದಲ್ಲೂ ಕೂಡ ಖುಷಿಯನ್ನ ಪಡ್ತಾರೆ. ಹೀಗೆ ಸಣ್ಣದಾಗಿ ಅವ್ರದ್ದೊಂದು ಪುಟ್ಟ ಜಗತ್ತು ನೋಡಿ. ಅವ್ರ ಮುಖದಲ್ಲಿ ಖುಷಿ, ಆನಂದ, ಸಂತೋಷ. ಬೇರೆ ಬೇರೆ ಪದಗಳು, ಸಮಾನಾರ್ಥಕ ಪದಗಳಿದೆ. ಆ ಎಲ್ಲ ಸಮಾನಾರ್ಥಕ ಪದಗಳಿಗೆ ತದ್ವಿರುದ್ಧವಾಗಿ ನಿಂತುಕೊಂಡು ಇವ್ರ ಖುಷಿನ ಮುಗಿಸ್ತೀನಿ, ಇವ್ರ ಸಂಭ್ರಮನ ಮುಗಿಸ್ಬಿಡ್ತೀನಿ ಅನ್ನುವಂತಹ ಕನಿಷ್ಠ ಮನಸ್ಥಿತಿಗಳ ಬಗ್ಗೆ ಬಹಳ ಬೇಸರ ಆಗತ್ತೆ. ಮತ್ತೆ ಇದ್ರಲ್ಲಿ ಬೇರೆ ಬೇರೆ ತರದ ಮೀನೆಲ್ಲ ಸಾಕಿದಾರಂತೆ. ಆಮೇಲೆ ಮಕ್ಳೆಲ್ಲ ಕೂತ್ರೆ ಒಂದು 3-4 ಜನ ಮಕ್ಳು ಕೂತ್ಕೊಂಡು ಆರಾಮಾಗಿ ಆಟ ಆಡ್ಬಹುದು ಇದ್ರ ಮೇಲೆ. ಇದು ಅವರ ಪುಟ್ಟ ಪ್ರಪಂಚ. ನೋಡಿದ್ರಲ್ಲ ಸರ್, ಈ ಖುಷಿ ಎಲ್ಲಿ ಸಿಗುತ್ತೆ? ಇವರು 100 ಕೋಟಿ ಕೊಡ್ಬೋದು. ಈ ತರ ಒಂದು ಪ್ರಕೃತಿ, ಈ ತರ ನಮ್ಮ ಒಂದು ಹಳ್ಳಿ ಜೀವನ. ಇದು ದೊಡ್ಡ ಬಾವಿ ಸರ್, 10 ಆಳದ ಬಾವಿ. ನಮ್ಮ ತಾತನ ಕಾಲದ ಬಾವಿ. ಬಟ್ ಅದು ಮುಚ್ಬಿಟ್ಟು ಇದು ಕೃಷಿ ಹೊಂಡ ತರ ಮಾಡ್ಕೊಂಡು ಮೀನ್ ಸಾಕ್ತಾ ಇದೀವಿ. ಬಟ್ ಈ ಬೆಂಗಳೂರು ಸಿಟಿ ಅವರು ರೆಸಾರ್ಟು ಅದು ಇದು ಅಂತ ಹೋಗ್ತಾರಲ್ಲ, ಅದನ್ನ ನಾವಿಲ್ಲೇ ತಯಾರು ಮಾಡ್ಕೊಂಡಿದೀವಿ. ನಮ್ಗೆ ಇದೇ ರೆಸಾರ್ಟು, ಇಲ್ಲೇ ನಮ್ಗೆಲ್ಲಾ ಮಾಡ್ಕೊಂಡಿದೀವಿ.
ಈ ಸಿಟಿಯವರು ಯಾರ ದೃಷ್ಟಿ ಬಿತ್ತು ಇದಕ್ಕೆ ಅಂತ? ಡಿ ಕೆ ಶಿವಕುಮಾರ್ ಸಾಹೇಬ್ರವ್ರದ್ದು ಅವರು ದೃಷ್ಟಿ ಬಿದ್ದಿದೆ. ನಾವು ಅವ್ರಿಗೆ ಕೇಳ್ಕೊತಾ ಇದೀವಿ, ಅವ್ರನ್ನ ಕಾಲ್ನ ಕಟ್ಟಿ ಕೇಳ್ಕೊತಾ ಇದೀನಿ, ಇದನ್ನೆಲ್ಲ ಕಿತ್ಕೋಬೇಡಿ ಸ್ವಾಮಿ, ನಮ್ಮನ್ನ ಬುಡಿ ಸ್ವಾಮಿ ಬದುಕಕ್ಕೆ ಅಂತ ನಾವು ಕಾಲು ಮುಗ್ದಿ ಕೇಳ್ಕೊತಾನೆ ಇದೀವಿ. ಆದ್ರೂ ಇನ್ನು ಅವ್ರಿಗೆ ಕರುಣೆ ಬಂದಿಲ್ಲ. ಬಟ್ ತೋರಿಸ್ತಾರೆ ಕರುಣೆ ಅನ್ನೋದು ನಾವು ನಂಬಿದೀವಿ. ನೋಡೋಣ ಮುಂದಿನ ದಿನದಲ್ಲಿ. ಇನ್ಫ್ಯಾಕ್ಟ್ ನನಗೆ ಸ್ಟಿಲ್ ನೆನಪಿದೆ, ಕನಮಂಗಲ ಪಾಳ್ಯ ಆ ಭಾಗದಲ್ಲೆಲ್ಲ ಏರ್ಪೋರ್ಟ್ ಆಗೋದಕ್ಕೂ ಮುಂಚೆ ನಮಗೆ ನೆನಪಿದೆ, ಅಲ್ಲೆಲ್ಲ ಫುಲ್ಲು ಹೀಗೆ ಆಟ ಆಡ್ತಾ ಇದ್ವಿ. ಆ ಖುಷಿಯ ಸಂಭ್ರಮಗಳನ್ನ ಏರ್ಪೋರ್ಟ್ ಆದಾಗ ಕಿತ್ಕೊಂಡ್ರು ಅನ್ನುವಂಥ ನೋವು ನಮ್ಮಲ್ಲಿದೆ, ಅಲ್ಲಿ ಬೆಳೆದಂಥವ್ರಲ್ಲೆಲ್ಲರಲ್ಲೂ ಕೂಡ. ಅದೇ ಥರದ ಸನ್ನಿವೇಶ ಇಲ್ಲೂ ಕೂಡ ಆಗ್ತಾ ಇದೆಯಲ್ಲ ಅಂತ. ಇನ್ಫ್ಯಾಕ್ಟ್ ಆನೇಕಲ್ಲಲ್ಲಿ ಅಲ್ಲೇನೋ ಮಾಡಕ್ ಹೋದ್ರು, ಮತ್ತು ಆ ಕಡೆ ಏನೋ ಮಾಡಿದ್ರು, ಆ ಕಡೆ ಇರೋ ರೈತರಿಗೆ ಏನೋ ಮಾಡಿಬಿಡ್ತೀವಿ ಅಂದ್ರು, ಏನೇನೂ ಆಗಿಲ್ಲ. ರಿಸಲ್ಟ್ ಬಂದಿದ್ದು ಝೀರೋ. ಇದರ ಅರಿವು ಈಗ ಯಾರು ಇದಕ್ಕೆ ತದ್ವಿರುದ್ಧವಾಗಿ ಮಾತಾಡ್ತಿದಾರಲ್ಲ ಅವ್ರಿಗೆ ಆಗ್ಬೇಕು. ಯಾಕೆ ಅಂತಂದ್ರೆ ಅವ್ರ ಹತ್ರ ದೊಡ್ಡ ದೊಡ್ಡ ಜಮೀನುಗಳಿದೆ, ನಮಗೆ ಕೋಟಿಗಳು ಬಂದ್ಬಿಡುತ್ತೆ. ಬಟ್ ಎಷ್ಟೇ ಕೋಟಿ ಇದ್ರೂ ಈ ಥರದ ಸಂಭ್ರಮಗಳನ್ನ ನಾವು ಸಾಧಿಸೋದಕ್ಕೆ ಸಾಧ್ಯನೇ ಇಲ್ಲ. ಇದು ಎಷ್ಟೋ ವರ್ಷಗಳ ಫಲ. ಹಿರಿಯರು ಶ್ರಮ ಪಟ್ಟಂತಹ ಆ ಶ್ರಮದ ಪ್ರತಿಫಲವೇ ಈ ಥರದ ಪ್ರಕೃತಿಯ ರಮಣೀಯತೆ ಅಂತ ಅನಿಸ್ತದೆ. ನೋಡಿ, ಸೇಮ್ ನೀವು ಅಲ್ಲೆಲ್ಲೋ ಪ್ಲಾಸ್ಟಿಕ್ ಹುಲ್ಲುಗಳನ್ನು ಹಾಕಿ, ಆರ್ಟಿಫಿಷಿಯಲ್ ಹುಲ್ಲನ್ನು ಹಾಕಿ, ಇನ್ಫ್ಯಾಕ್ಟ್ ನೋಡಿ, ಇಲ್ಲಿ ಆರಾಮಾಗಿ ಕೂರ್ಬೋದು. ಎಷ್ಟು ತಂಪಗಿದೆ ಅಂತಂದ್ರೆ ಒಂಥರ ಖುಷಿ ಕೊಡುತ್ತೆ. ಯಾವುದೋ ಪಾರ್ಕಿಗೆ ಬಂದ್ಬಿಟ್ವಾ ಅನ್ನೋ ಫೀಲ್ ಇದೆ. ಎಷ್ಟು ಖರ್ಚು ಮಾಡಿ ಮಾಡಿಸಿದ್ರಿ ಸರ್ ಇದೆಲ್ಲ, ಅಥವಾ ಅದೇ ಬೆಳ್ಕೊಂಡಿರೋದ? ಇಲ್ಲ ಸರ್, ಹಾ. ಇದೆಲ್ಲ ನಾವು ಹಳ್ಳಿಗಳಲ್ಲಿ ಖರ್ಚು ಮಾಡಿ ಯಾರು ಮಾಡಕ್ ಹೋಗಲ್ಲ. ಹೌದು. ಇದೆಲ್ಲ ಗಾರ್ಡನ್ ಹುಲ್ಲು. ಹಾ, ಒಂದ್ ಸ್ವಲ್ಪ ತಂದಿದೆ ಎಲ್ಲ ಹೊರಗಡೆಯಿಂದ, ಹಾ. ಅಲ್ಲಲ್ಲೇ ನಾಟಿ ಹಾಕಿ ಅದನ್ನೇ ಜಾಸ್ತಿ ಮಾಡಿದೀನಿ. Okay. ನಮ್ಮ ಹಳ್ಳಿಲಿ ಖರ್ಚು ಮಾಡಿ ವೇಸ್ಟ್ ಈ ಮಾಡುವಂತ ಬೋಟ ಐಡಿಯಾ ಯಾರು ಕೊಟ್ರು ಅಂತ? ಸರ್, ಇದು ನಂದೇ ಐಡಿಯಾ. ಹಾ. ಬೆಂಗಳೂರಿಂದ ಇದು ಯಾವ್ದ್ರಲ್ಲಿ ಮಾಡಿದ್ರಿ ಸರ್ ಇದನ್ನ? ಸರ್, ಇದು ಒಂದು ಇದು ಕ್ಯಾಪ್ ಬರುತ್ತೆ. ಹಾ. ಆ ಕ್ಯಾಪ್ ನಲ್ಲಿ ಪ್ಲಾಸ್ಟಿಕ್ ಕ್ಯಾಪ್. ಪ್ಲಾಸ್ಟಿಕ್ ಕ್ಯಾಪ್, ಆ ಬೋಟ್ ಹೊಡೆಯೋಕೆ ಮಾಡ್ಕೊಂಡಿರೋದು. ಇದನ್ನೆಲ್ಲ ನನ್ನ ಐಡಿಯಾನೇ ಇದು. ಓ, ಕ್ರಿಯೇಟಿವಿಟಿ ನೋಡಿ ನಮ್ಮ ಹಳ್ಳಿಯಲ್ಲಿ ಎಷ್ಟು ಚಂದ ಇದೆ. ಆಮ್, ಒಂದು ಕಡ್ಡಿ, ಆ ಕಡ್ಡಿಗೆ ಈ ತರದೊಂದು ಪ್ಲಾಸ್ಟಿಕ್ ಕ್ಯಾಪ್, ಇಲ್ಲೆಲ್ಲ ಆ, ದಾರ ಹಾಕಿರೋದು ಅನ್ಸುತ್ತೆ ಇದು, ಅಲ್ವಾ ಸರ್? Plastic ದಾರ. ಪ್ಲಾಸ್ಟಿಕ್ ದಾರ, ಇದೆಲ್ಲ ಪ್ಲಾಸ್ಟಿಕ್ ದಾರ. ಆ, ಒಂದು ಕಂಪ್ಲೀಟ್ ಜರ್ನಿ ಆಗುತ್ತೆ. ನೀವು ಅಲ್ಲೆಲ್ಲೋ ಎಂತದ್ದು ಏನೋ ಕೊಡೈಕೆನಾಲ್ ಅಂತಾರಲ್ಲ, ಹಾ, ಅಲ್ಲಿ ಮತ್ತೆ ಇನ್ನೊಂದು ಯಾವುದು ಶಿವನ್ ಸಮುದ್ರದ ಹತ್ರ ಅಲ್ಲೆಲ್ಲೋ ಹೋಗ್ತಾರೆ, ತೆಪ್ಪದಲ್ಲಿ ಕೂತ್ಕೊಂಡು ಮಜಾ ಮಾಡೋಣ ಅಂತ. ಬಟ್ ಅವರೇ ಒಂದು ಪುಟ್ಟ ಲೋಕವನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಆ ಪುಟ್ಟ ಲೋಕದಲ್ಲಿ ಖುಷಿಯಾಗಿದ್ದಾರೆ. ಯಾಕೆ ಈ ಖುಷಿನ ಕಿತ್ಕೊಳ್ಳುವಂತಹ ಪ್ರಯತ್ನಗಳಾಗ್ತಾ ಇದೆ ಅನ್ನೋದು ನನಗೆ ಬಹಳ ಒಂಥರ ಹೊಲಸು ಅನ್ನಿಸ್ತದಪ್ಪ ಇದನ್ನೆಲ್ಲ ಥಿಂಕ್ ಮಾಡಿದ್ರೆ. ಯಾರು ಈ ಥರದ ದುರುಳರ ಐಡಿಯಾ ಇದು? ನಿಮಗೆ ಬ್ಯೂಟಿಫುಲ್ ಕೆರೆಯಿಂದ ಹೊರಗಡೆ ಕರ್ಕೊಂಡು ಬರ್ತಾ ಇದ್ದೀನಿ ನೋಡಿ, ಇಲ್ಲೆಲ್ಲ ಎಷ್ಟು ಚಂದ ಹೂವುಗಳು ಬೆಳೆದಿದೆ. ಇದು ದಾಸವಾಳ ಅಲ್ರಿ ಸರ್? ಹೌದು. ಇಂಟ್ರೆಸ್ಟ್ ಬೆಳೆಸಿರೋದಷ್ಟೇ. ಹೌದು ಸರ್, ಮನೆಗೆ ಮನೆಗೆ ಯೂಸ್ ಆಗುತ್ತಲ್ಲ ಸರ್. ಇದೇನ್ ಸರ್ ಇದು? ಇದು ಅಜೋಲಾ ಅಂತ. ಹ್ಮ್. ಇದು ಒಂದು ನಾವು ಹಸುಗೆ ಹಾಕ್ಬೋದು, ಆಡ್ಗೆ ಹಾಕ್ಬೋದು, ಕೋಳಿಗಳಿಗೆ ಹಾಕ್ಬೋದು ಸರ್. ಫುಡ್ ಇದು ಹೆಂಗೆ ಅಂದ್ರೆ ಏನಿಲ್ಲ, ಒಂಚೂರು ಬಿತ್ತನೆ ತಂದಿ, ಇದು ಅಜೋಲಾ ಹಿಂಗೆ ಒಂದು ಈ ತರ ಒಂದು ಪಾಂಡ್ ಮಾಡ್ಕೋಬೇಕು. ಹ್ಮ್. ಅದಕ್ಕೆ ಸ್ವಲ್ಪ ಕೆಳಗಡೆ ಒಂದು 5 kg ಮಣ್ಣು ಹಾಕ್ಬೇಕು, ಹ್ಮ್. ಒಂದ್ 2-3 kg ಸಗಣಿ ಹಾಕ್ಬೇಕು. ಹ್ಮ್. ಸಗಣಿ ಹಾಕಿ ನೀರ್ ಬಿಟ್ಬಿಟ್ಟು ಕಲ್ಸ್ಬಿಟ್ಟು ಹ್ಮ್. ಒಂದು 5-6 ದಿನ ಬಿಟ್ಬಿಟ್ಟು ಈ ಒಂದಿಷ್ಟು ಬಿತ್ತನೆ ಹಾಕೋರ್ ಸಾಕು. ಇಷ್ಟ ಹಾಕೋರ್ ಸಾಕು ಒಂದ್ ಬಿತ್ತನೆ. ಏನಿದು? ಅಜೋಲಾ. ಅಜ್ವಲ. ಅಜೋಲಾ ಬೇರೆ ಕಡೆ ಎಲ್ಲ ಬೆಳ್ದಿರತ್ತಾವ, ತಂದು ಇಲ್ಲ ಆನ್ಲೈನ್ ಅಲ್ಲಿ ಸಿಗುತ್ತೆ. ಹ್ಮ್. ಇದನ್ನ ತಂದು ಹಾಕಿದ್ರೆ ಈ ತರ ನೋಡಿ, ಇವಾಗ ಅಂಟ್ಕೊಂಡಿದೆ. ನಾನು ಇದನ್ನ ಮೀನಿಗೆ ಯೂಸ್ ಮಾಡ್ತೀನಿ. ಓ, ಮೀನ್ ಮೀನು ತಿನ್ನುತ್ತೆ. ಮೀನ್ ತಗೋ ಹಾಕ್ಬಿಟ್ರೆ ಎಲ್ಲ ತಿನ್ಕೊಡುತ್ತೆ ಎಷ್ಟು ತರದ ಮೀನುಗಳಿವೆ ಸರ್ ಇಲ್ಲಿ? ಸರ್. ಒಂದು 5-6 ತರ ಮೀನಿದೆ. ಓ, ಹೆಂಗೆ ಮೀನುಗಾರಿಕೆಯಲ್ಲಿ ಹೆಂಗೆ ಲಾಭ ಇದೆ? ಓ, ಖಂಡಿತ ಲಾಭ ಇದೆ ಸರ್. 1 kg 150 ರೂಪಾಯಿ ಹೋಗುತ್ತೆ. ಹ್ಮ್. ಖಂಡಿತ ಲಾಭ ಇದೆ. ಓಕೆ. ಮತ್ತೆ ಈ ಕಡೆ ಎಲ್ಲ ಏನೇನೋ ಮಾಡ್ಕೊಂಡಿದ್ದೀರಲ್ರಿ ಸರ್? ಸರ್, ಇದು ನಮ್ಮ ಹಳೆ ಮನೆ. ನಾನು ಇದೇನಾ ಅದು? ಹಾ, ಬೆಳಿಗ್ಗೆ ನಾನು ಹೇಳ್ದಲ್ಲ, ನಮ್ಮ ತಂದೆಯವ್ರು ತೀರ್ಕೊಂಡು ಅಂತ. ಇದು ನಮ್ಮ ಹಳೆ ಮನೆ. ಈ ಹಳೆ ಮನೆಯಲ್ಲಿ ನಾನು ಬದುಕಿ ಬಾಳಿದಂತ ನಾನು ಹಳೆ ಮನೆ. ಬಟ್ ಇವಾಗೆಲ್ಲ ಉಳ್ಳೋಗೋ ಸ್ಟೇಜ್ ಅಲ್ಲಿ ಇದೆ. ಇದು ಹಳೆ ಮನೆ. ಇದನ್ನ ಹಂಗೆ ಉಳಿಸ್ಕೊಂಡಿದಿರಲ್ಲ? ಹೌದು. ಇದ್ರಲ್ಲಿ ಅದು ಇದು ಈ ಒಳಗಡೆ ನಾನು ಮಾದಪ್ಪಂದು ಒಂದು ದೇವ್ರ ಪಡೆ ಹಾಕೊಂಡು ಒಂದು ಪೂಜೆ ಮನೆ ತರ ಮಾಡಿದೀನಿ. ಹುಟ್ಟಿ ಬೆಳೆದ ಮನೆ ಇದು. ಈ ಮನೆಯ ಜೊತೆ ಪಾಪ ಅವ್ರಿಗೆ ತುಂಬಾ ನೆನಪುಗಳಿರುತ್ತೆ. ತುಂಬಾ ಕತ್ಲೆ ಇದೆ ಒಳಗಡೆ. ಪ್ರತಿ ಸೋಮವಾರ ಹ್ಮ್. ಇಲ್ಲಿ ಪೂಜೆ ಮಾಡ್ತೀನಿ ಸರ್ ನಾನು. ಓ. ಇದು ನಾನೇ ಬಾಳು ಬದುಕಿದ ಹಳೆ ಮನೆ ಇದು. ಮುಂಜಾನೆ 4 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ದುಡಿಮೆ, ಹೈನುಗಾರಿಕೆ, ಕುರಿ, ಕೋಳಿ ಸಾಕಾಣೆ ಮತ್ತು ಕೃಷಿಯ ಮೂಲಕ ತನ್ನ ಜಮೀನನ್ನೇ ಸ್ವರ್ಗವಾಗಿಸಿಕೊಂಡಿರುವ ಈ ರೈತನ ಕಥೆ ಇದು. ಈ ಮಣ್ಣೆ ಅವನ ಬದುಕು, ಈ ಭೂಮಿಯೇ ಅವನ ಭವಿಷ್ಯ.
ಇಂದು ಬಿಡದಿ ಟೌನ್ಶಿಪ್ ಭೀತಿಯ ನಡುವೆ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಧ್ವನಿ ಎತ್ತುತ್ತಿರುವ ರೈತನ ನೋವು ಮತ್ತು ಹೋರಾಟವನ್ನ ನಿಮ್ಮ ಮುಂದೆ ತೆರೆದಿಟ್ಟಿದ್ದೇವೆ. ರೈತನ ಬದುಕು ಉಳಿದರೆ ಮಾತ್ರ ನಮ್ಮ ಬದುಕು ಉಳಿಯುತ್ತೆ. ಮಣ್ಣು ಉಳಿದರೆ ರೈತ ಉಳಿತಾನೆ. ರೈತ ಉಳಿದರೆ ದೇಶ ಉಳಿಯುತ್ತೆ. ಬಿಡದಿ ರೈತನ ಬದುಕಿನ ಈ ಹೋರಾಟದ ಕಥೆಯನ್ನ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ. ಮುಂದಿನ ಮತ್ತೊಂದು ವಿಶೇಷ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಓಕೆ ವೀಕ್ಷಕರೇ, ಬೆಳಿಗ್ಗೆ 4 ಗಂಟೆ 4:15 ಸುಮಾರಿಗೆ ದಿನಚರಿ ಆರಂಭ ಆಯಿತು. ಈಗ ಸಂಜೆ 6 ಗಂಟೆ ಆಗ್ತಾ ಇದೆ. ಇಡೀ ಬಿಡದಿಯಲ್ಲಿ ರೈತರ ಬೇರೆ ಬೇರೆ ಮನೆಗಳಿಗೆ ಹೋಗಿ ಒಂದು ಚಿತ್ರಣವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ವಿ. ಬೆಳಿಗ್ಗೆಯಿಂದನೂ ಸುತ್ತಾಡಿದ್ವಿ. ಫಸ್ಟ್ ನಾವು ಹೋಗಿದ್ದು ಮಂಜುನಾಥ್ ಅವ್ರ ಮನೆಗೆ. ಸೊ ಸಂಜೆ 6 ಗಂಟೆ ಆಗಿದೆ. ಹೆಂಗಿತ್ತು ಸರ್ ಫುಲ್ ಡೇ ಇವತ್ತು? ಫುಲ್ ಡೇ ನಿಮ್ಗೆ ಗೊತ್ತಲ್ಲ, ನಿಮ್ಮ ವಿಡಿಯೋ ಮುಖಾಂತರನೇ ಓಡಾಡ್ತಾ ಇದ್ದೀವಿ. ಹ್ಮ್. ನಮ್ಮ ಕೆಲಸ ಮಾಡ್ಕೊಂಡು ಆ ಮಧ್ಯದಲ್ಲಿ ನಿಮ್ಮ ವಿಡಿಯೋದವ್ರು ಬರುವಂತವ್ರು ಸಪೋರ್ಟ್ ಮಾಡ್ಕೊಂಡು ಈ ಫುಲ್ ಡೇ ಇವತ್ತು ನಡೆದಿದೆ. ಸಾಯಂಕಾಲ ಇಲ್ಲಿ ಬಂದಿದ್ದೀವಿ. ಇವಾಗ ನೆಕ್ಸ್ಟ್ ನೀವೇ ಹೇಳ್ಬೇಕು. ಓಕೆ, ವೆಲ್ ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಏನ್ ನಿರೀಕ್ಷೆ ಇದೆ ನಿಮಗೆ? ಸರ್, ನಮ್ಗೆ ನಿರೀಕ್ಷೆ ಈ ಭೂಸ್ವಾಧೀನ ಕೈ ಬಿಡ್ಬೇಕು. ಹ್ಮ್. ಇದೇ ನಮ್ಮ ಈ ಭಾಗದ 90% ರೈತರ ನಿರೀಕ್ಷೆ. ಹ್ಮ್. ಭೂಸ್ವಾಧೀನ ಕೈ ಬಿಡ್ಬೇಕು, ರೈತರು ಬದುಕಾಕ್ ಬಿಡ್ಬೇಕು. ಸುದೀರ್ಘವಾಗಿ 4 ಗಂಟೆ ಒಂದು ಡಾಕ್ಯುಮೆಂಟ್ರಿ ಮಾಡುವಂತಹ ಒಂದು ಪ್ರಯತ್ನ ಮಾಡಿದ್ವಿ. ಹೇಗೆ ಈ ತರದ ಪ್ರಯತ್ನಗಳು ಆಯ್ತಾ? ಅಂದ್ರೆ ರೈತನ ದಿನಚರಿ ಬೆಳಿಗ್ಗೆಯಿಂದ ಹೇಗಿರುತ್ತೆ ಅನ್ನುವಂಥದ್ದನ್ನ ತೋರಿಸುವಂತ ಪ್ರಯತ್ನಗಳಾಗಿತ್ತಾ ಇದಕ್ಕೂ ಮುಂಚೆ? ಹೇಗೆ? ಇಲ್ಲ ಸರ್, ಈ ತರ ನಿಮ್ ತರ ಯಾರು ಮಾಡಿಲ್ಲ. ಏನ್ ಲೈಕ್ ಸರ್ಕಾರ ಹಠ ಬಿಡುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ರೈತರಿಗೆಲ್ಲ ನಿರೀಕ್ಷೆ ಇದೆಯಾ? ಯಾಕೆಂದ್ರೆ ಇಷ್ಟು ಹಚ್ಚ ಹಸಿರ ವಾತಾವರಣ ಇದೆ, ಇಲ್ಲಿ ಇಷ್ಟು ಸಮೃದ್ಧವಾಗಿರೋ ಬದುಕಿದೆ. ಅಲ್ಲಿ ಯಾರೋ ಒಬ್ರು ಅಜ್ಜ ಅಜ್ಜಿ ಒಂದೊಳ್ಳೆ ಮನೆ ಕಟ್ಕೊಂಡಿದ್ದಾರೆ, ಭೂಮಿ ತಾಯಿ ಯಾವಾಗ್ಲೂ ಕೈ ಹಿಡಿಯುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಸರ್, ನಮಗೂ ನಿರೀಕ್ಷೆ ಇದೆ, ಇಟ್ಕೊಂಡಿದೀವಿ. ಯಾಕೆಂದ್ರೆ ನಮ್ಮ ಭಾಗದವರು DK ಶಿವಕುಮಾರ್ ಸಾಹೇಬ್ರವರು ಒಂದು ರೈತರಿಗೆ ಕರಗ್ತಾರೆ, ಒಂದು ಮಣಗ್ತಾರೆ, ಕೈ ಬಿಡ್ತಾರೆ ಅಂತ ಒಂದು ನಂಬಿಕೆ ಇಲ್ಲಿ ಗಂಟನೂ ಇಟ್ಕೊಂಡಿದ್ದೀನಿ. ಇವತ್ತು ಒಂದಷ್ಟು ಜನಕ್ಕೆ ಚೆಕ್ ಕೊಟ್ಟಿದ್ದಾರೆ. ಆದ್ರೂ ಕೂಡ ನಾವು ಒಂದು ನಂಬಿಕೆ ಇಟ್ಕೊಂಡಿದೀವಿ, ರೈತರಿಗೆ ಬೆಲೆ ಕೊಡ್ತಾರೆ, ರೈತರ ಪರ ನಿಂತ್ಕೋತಾರೆ ಅಂತ ಒಂದು ನಂಬಿಕೆ ಇನ್ನ ಇಟ್ಕೊಂಡಿದೀವಿ. ಓಕೆ, ವೆಲ್ ಸರ್, ಒಳ್ಳೇದಾಗ್ಲಿ ನಿಮಗೆ. ಈ ಹೋರಾಟ ಹೀಗೆ ಮುಂದುವರಿಲಿ. ಒಂದಲ್ಲ ಒಂದು ದಿನ ಜಯ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಾವು ಅದೇ ಕಾಯ್ತಾ ಇದ್ದೀವಿ. ನಮ್ಗೆ ಜಯ ಸಿಗ್ತದೆ ಅಂತಾನೆ ನಂಬಿಕೆಲೇ ಇದ್ದೀವಿ. ಸಿಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮಂಜುನಾಥ್ ರೈತನ ಮಾತುಗಳು. ಮುಂಜಾನೆಯಿಂದ ಸಂಜೆಯವರೆಗೂ ಸಂಪೂರ್ಣ ಚಿತ್ರಣ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನೋಡೋಣ ಹೇಗೆ ಸರ್ಕಾರ ಇದಕ್ಕೆ ಸ್ಪಂದಿಸುತ್ತೆ ಅಂತ. ಯಾಕೆಂದ್ರೆ ಹಿರಿಯರು ಹೇಳ್ತಾರಲ್ಲ, ಯಾರಿಗೆ ಅರ್ಥ ಆಗ್ಬೇಕೋ ಅವರಿಗೆ ತುಂಬಾ ಬೇಗ ಅರ್ಥ ಆಗುತ್ತೆ, ದೊಡ್ಡ ಕತ್ತೆಗಳಿಗೆ ಕಿನ್ನರಿ ಬಾರಿಸೋದಕ್ಕಾಗೋದಿಲ್ಲ ಅಂತ. ಸೊ ಹಾಗೆ ನಾನು ಸಂಪೂರ್ಣವಾಗಿ ಒಂದು ದೊಡ್ಡ ಡಾಕ್ಯುಮೆಂಟ್ರಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದೀವಿ. ಅರ್ಥ ಆಗಿರೋರ್ಗೆ ಅರ್ಥ ಆಗಿರತ್ತೆ. ನೋಡ್ತಾ ಇರಿ ಹಿಂದೂ ಟಿವಿ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಬಿಡದಿಯಿಂದ.